ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ನನ್ನ ಹೆಸರು ರೆಡ್ಡಿ ಅಂದ್ಬಿಟ್ಟು. ನಾನಿವತ್ತು ನಮ್ಮ ಬೆಂಗಳೂರಿನಲ್ಲಿರುವ ಗೋಶಾಲೆಯಲ್ಲಿದ್ದೀನಿ. ಇಲ್ಲಿ ವ್ಯಾಲಂಟಿಯರ್ ಆಗಿ ಬಂದು ಈ ಭಾನುವಾರ ಗೋಶಾಲೆ ಅಂದರೆ ಏನು, ಗೋಶಾಲೆಯಲ್ಲಿ ಹೇಗಿರ್ತದೆ ಮತ್ತು ಗೋಶಾಲೆಯಲ್ಲಿ ಹೇಗೆ ಹಸುಗಳನ್ನು ಸಂರಕ್ಷಣೆ ಮಾಡ್ತಾರೆ ಮತ್ತು ಅದರ ಪಾಲನೆ ಪೋಷಣೆ ಮತ್ತು ವಾಲಂಟಿಯರಾಗಿ ನಮ್ಮ ವ್ಯಾಲಂಟಿಯರ್ಸ್ ಬಂದಿದ್ದಾರೆ. ಬನ್ನಿ ಎಲ್ಲರನ್ನೂ ಜೊತೆ ಮಾತಾಡ್ಸೋಣ. ನಮಸ್ಕಾರ ಸುರೇಶ್ ಅವರೇ. ನಮಸ್ತೆ. ನಮಸ್ಕಾರ. ನಿಮ್ಮ ಸರಳ ಜೀವನ ಮತ್ತು ಆತ್ಮೀಯತೆ ತುಂಬ ಸಂತೋಷ ಆಗತ್ತೆ. ನಾನು ಇದು ನಿಮ್ಮನ್ನು ಮೊದಲನೇ ಬಾರಿಗೆ ಭೇಟಿ ಮಾಡ್ತಾ ಇದ್ದೇನೆ. ತುಂಬ ಖುಷಿಯಾಯಿತು ಈ ಗೋಶಾಲೆಗೆ ಬಂದು. ನನಗೆ ಸುರೇಶ್ ಅವರೇ, ಮೊದಲಿಗೆ ವಿ ಗೋಪಾಲ್ಸ್ ಏನು ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ ಏನು ಅಂತ ಹೇಳ್ಬೋದಾ? ಖಂಡಿತ. ನಮಸ್ತೆ. ಸೊ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಸುರೇಶ್ ಕುಮಾರ್ ಅಂತ ನನ್ನ ಹೆಸರು. ಈಗ ವಿ ಗೋಪಾಲ್ಸ್ ಅನ್ನೋದು ಇಟ್ ಇಸ್ ಎ ವಾಲಂಟ್ರಿ ಆರ್ಗನೈಸೇಷನ್. IT ಪ್ರೊಫೆಷನ್ಸ್ ಎಲ್ಲ ಸೇರಿ ಮಾಡಿರೋ ಒಂದು ಆರ್ಗನೈಸೇಷನ್ ಅಂತ ಹೇಳ್ಬೋದು. ಯಾಕೆ IT ಪ್ರೊಫೆಷನ್ ಹೇಳ್ತೀರ ಅಂದರೆ, ನಮ್ಮ ಫೌಂಡರ್ ಇದ್ದಾರೆ ರಾಮ್ ಸುಬ್ರಹ್ಮಣ್ಯ ಅಂತ. ತಾವು ಕೂಡ ಮಾತಾಡಿರ್ತೀರ, ತುಂಬ ಜನ ಅವ್ರನ್ನ ಮೀಟ್ ಮಾಡಿರ್ತಾರೆ, ಭೇಟಿಯಾಗಿರ್ತೀರ. ಅವರು ಒಂದು IT ಕಂಪ್ನಿಲಿ ವರ್ಕ್ ಮಾಡೋವಾಗ ಒಂದು ವಿಷಯ ಅವ್ರಿಗೆ ಮುಂದೆ ಬಂತು, ಒಂದು ಚಾಲೆಂಜ್ ಮುಂದೆ ಬಂತು. ಏನಂದರೆ, ಈ ಹಸುವಿನ ಗೌ ಸ್ಲಾಟರಿಂಗ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ವಿಚಾರಕ್ಕೆ ಒಂದು ಹಸ್ತಾಂಕ, ಒಂದು ಸಿಗ್ನೇಚರ್ ತೊಗೋಬೇಕು ಅಂತ ಅವರು ತುಂಬ ಟ್ರೈ ಮಾಡಿದ್ದಾರೆ. 1,00,000 ಜನ ಮೀಟ್ ಮಾಡಿದ್ದಕ್ಕೆ ಒಂದು 10,000 ಜನ ಸೈನ್ ಮಾಡಿ ಅವ್ರು ಒಪ್ಪಿಗೆ ಕೊಟ್ಟಿದ್ದಾರೆ. ಮಿಕ್ಕಿದವರು ಮಾಡಿದ ಪ್ರಶ್ನೆ ಏನಂದರೆ, ಹಸುವಿಂದ ನಮ್ಗೇನು ಉಪಯೋಗ ಇದೆ, ನಾವು ಏನಕ್ಕೆ ಹಸುನ ಕಾಪಾಡಬೇಕು? ಈಗ ಹಸು ಹಾಲು ಕೊಡೋದು ನಿಲ್ಲಿಸಿದ್ರೆ ಹಸುವಿನ ಉಪಯೋಗ ಏನಿದೆ? ಅದು ಹಸು ಒಂದು ಕಡೆ. ಇನ್ನೊಂದು, ಗೂಳಿಗೆ ಏನು ಉಪಯೋಗ ಇದೆ? ಗೂಳಿ ಇಟ್ಕೊಂಡು ನಾವೇನು ಮಾಡೋದು, ಅದು ಹಾಲು ಕೊಡಲ್ಲ ಅಂತ. ಇಂಥ ಒಂದು ಪ್ರಶ್ನೆನೇ ಈಗ ಟ್ರಿಗರ್ ಮಾಡಿದ್ದು ಗೋಪಾಲ್ಸ್ ಅಂತ ಒಂದು NGOನ ಸ್ಟಾರ್ಟ್ ಮಾಡೋಕ್ಕೆ. ಈ ಗೋಪಾಲ್ಸ್ ಈಗ ಸ್ಟಾರ್ಟ್ ಮಾಡಿದ್ದು ಒಂದು 11 ವರ್ಷ ಆಗ್ತಾ ಬಂದಿದೆ. ಈಗ 11 ವರ್ಷ ಜರ್ನಿ ಇದು. ಇದರಿಂದ ಅವರೊಂದು IT ಪ್ರೊಫೆಷನಲ್ ವರ್ಕ್ ಮಾಡಿದ್ರು ಕೂಡ ಸುಮಾರು ಗೋಶಾಲೆ ಹೋಗಿ ಇಂಥ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಅವರು ಇಂಥ ಒಂದು ಆರ್ಗನೈಸೇಷನ್ ಮಾಡ್ತಾ ಇನ್ನೂ ಜನರು ಸೇರಿಸಿದ್ದಾರೆ. ಸುಮಾರು ಜನ IT ಪ್ರೊಫೆಷನಲ್ಸ್ ಇವ್ರ ಜೊತೆ ಎಲ್ಲ ಸೇರಿ ನಮ್ಮ ಹಸುಗಳ ಬಗ್ಗೆ ಯಾಕೆ ಈ ರೀತಿ ಒಂದು ಮಾತು ಬಂತು, ಯಾಕೆ ಈ ಪ್ರಶ್ನೆ ಹುಟ್ಟಿತು ಅಂತ ಒಂದು ವಿಷಯಕ್ಕೆ ಅವರು ಸರ್ಚ್ ಮಾಡಿ ಈ ಗೋಪಾಲ್ಸ್ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೀಗ ಏನಂದರೆ, ಒಂದು ರೈತ ಬರೀ ಹಾಲು ಮಾತ್ರ ಡಿಪೆಂಡೆನ್ಸಿ ಆಗಿರಬೇಕಾ? ಅದೊಂದು ಪ್ರಶ್ನೆ ಇತ್ತು. ಇಲ್ಲ, ಹಾಲು ಬಿಟ್ಟರೆ ಬೇರೆ ಸುಮಾರು ವಿಷಯಗಳು ಮಾಡ್ಬೋದು ಅಂತ ಒಂದು ವಿಷಯ ಇತ್ತು. ಅದನ್ನು ಯಾವ ರೀತಿ ರೈತರಿಗೆ ತಲುಪಿಸ್ಬೇಕು ಅಂತ ಒಂದು ವಿಷಯ ಇತ್ತು. ಬರೀ ರೈತರು ಮಾತ್ರ ಅಲ್ಲ, ಸುಮಾರು ಈಗ ಬರೀ ಹಸುಗಳು ಇಟ್ಕೊಂಡು ಗಾನ ಮಾಡ್ತಾರೆ, ಗಾನ ಮಾಡ್ತಾರೆ. ಸುಮಾರು ಜನ ನಮ್ಮ ಫಾರ್ಮಿಂಗ್ ಯೂಸ್ ಮಾಡ್ತಾರೆ, ಎಷ್ಟೋ ಜನ ಬೇರೆ ಎಷ್ಟೋ ವಿಷಯಕ್ಕೆಲ್ಲ ಯೂಸ್ ಮಾಡ್ತಾರೆ. ಅಷ್ಟೆಲ್ಲ ವಿಷಯ ಯಾಕೆ ರೈತರಿಗೆ ಮತ್ತು ಕೌವರ್ಡ್ಸ್ ಯಾಕೆ ಗೊತ್ತಿಲ್ಲ ಅಂತ ಒಂದು ವಿಷಯ ಮುಂದೆ ಬಂತು. ಇದೊಂದು ವಿಚಾರಕ್ಕಾಗಿ ನಮ್ಮ ರಾಮ್ಜಿಯಿಂದ ಹಿಡಿದು ನಮ್ಮ IT ಪ್ರೊಫೆಷನಲ್ ಸೇರಿಸಿ ನಾವು ಇದರ ಒಂದು ಮೂವ್ಮೆಂಟ್ ಮಾಡೋಣ. ನಮ್ಮ ಎಸ್ಪೆಷಲಿ ನಾಟಿ ಹಸು, ನಾವು ಹಸು ಅಂತ ಮಾತಾಡುವಾಗ ನಾವು ನಾಟಿ ಹಸು ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕಂದರೆ ನಾವು ಜರ್ಸಿ ಹಸು ಮತ್ತು HF ಹಸುನ ನಾವು ದೋದ್ಯಾರ ಒಂದು ಜೀವರಾಶಿನೇ. ಆ ಜೀವರಾಶಿ ಇದ್ರೂ ಸಹ ಏನಂದರೆ, ನಾವು ಹೊರಗಿಂದ ಬಂದ ಹಸು, ಅದರಲ್ಲಿ ಎಷ್ಟೋ ವಿಷಯ ನಿಮ್ಗೆ ಗೊತ್ತಿದೆ, ಕೆಮಿಕಲ್ ಇದೆ, ಎಷ್ಟೋ ವಿಷಯ ಇದೆ. ಬಟ್ ನಮ್ಮ ನಾಟಿ ಹಸುನ ಕನ್ಸರ್ವ್ ಮಾಡೋಕ್ಕೆ ಯಾರು ಒಂದು ಸ್ಟೆಪ್ ತೊಗೊತಾ ಇಲ್ಲ. ಆ ನಾಟಿ ಹಸುವಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇದ್ರ ವಿಚಾರವಾಗಿ ಸ್ಟಾರ್ಟ್ ಮಾಡಿರೋ ಒಂದು ಆರ್ಗನೈಸೇಷನ್ ಗೋಪಾಲ್ಸ್. ಇದು ಹಾಗೀಗ 11 ವರ್ಷ ಆಗ್ತಾ ಬಂತು. ನಾವು ಈಗ ಈ ಒಂದು ಆರ್ಗನೈಸೇಷನ್ ನಡೆಸೋಕ್ಕೆ ನಾವು ಎಷ್ಟೋ ರೀತಿಯಲ್ಲಿ ಜನರನ್ನು ನಾವು ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಒಂದೇನೆಂದರೆ, ಜನರನ್ನ ಸೇರಿಸಿ ನಾವು ಗೋಶಾಲೆ ಕ್ಲೀನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿವಿ. ಕೋವಿಡ್ವರೆಗೂ ತುಂಬ ಚೆನ್ನಾಗಿ ಹೋಯ್ತು ಸರ್. ಕೋವಿಡ್ವರೆಗೂ ತುಂಬ ಚೆನ್ನಾಗಿ ಹೋಯ್ತು. ಒಂದೊಂದು ಈವೆಂಟಲ್ಲಿ 500ರಿಂದ 1000 ಜನ ಕೂಡ ಬಂದಿದ್ದಾರೆ. ಅಂಥ ದೊಡ್ಡ ಈವೆಂಟ್ ಕೂಡ ಆಗಿದೆ ಮುಂಚೆ. ಬಟ್ ಈ ಕೋವಿಡ್ ಬಂದಮೇಲೆ ಜನರನ್ನ ಒಂದು ಆಸಕ್ತಿ, ಜನರ ಒಂದು ಭಯ ಜಾಸ್ತಿ ಆಯಿತು. ಇಲ್ಲ, ಕೋವಿಡ್ ಆದ್ಮೇಲೆ ಜನರು ಸೇರೋದು ಒಂದು ಪ್ರಾಬ್ಲಮ್ ಆಯಿತು. ಅದರಿಂದ ಏನು ಮಾಡೋದಂದರೆ, ಓಕೆ, ಜನ ಈಗ ಗೋಶಾಲೆ ಬರ್ತಿಲ್ಲ ಅಂದರೆ ವೈ ಡೋಂಟ್ ವಿ ಗೋ ಟು ದಿ ಪೀಪಲ್, ನಾವೇ ಜನರ ಹತ್ರ ಹೋಗೋಣ ಅಂತ ಸುಮಾರು ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಆಯಿತು. ಅದರಲ್ಲಿ ಒಂದಾಗಿದ್ದು ಇನಿಷಿಯೇಟಿವ್ ಅಂದರೆ ವಾಕ್ ಟು ಹೀಲ್ ಅಂತ. ನಾವೀಗ ಜನರು ಎಲ್ಲಿ ಸಿಗ್ತಾರೆ, ಮೆಜಾರಿಟಿ ಪಾರ್ಕಲ್ಲಿ ಬರ್ತಾರೆ, ವಾಕಿಂಗ್ ಮಾಡೋಕ್ಕೆ ಬರ್ತಾರೆ, ಜನರು ಹೆಲ್ತ್ಗೋಸ್ಕರ ಬರ್ತಾರೆ. ಸೊ ಅವ್ರನ್ನ ಹುಡ್ಕೊಂಡು ನಾವು ಪಾರ್ಕ್ ಹೋದ್ವಿ. ಅಲ್ಲಿ ವಾಕ್ ಟು ಹೀಲ್ ಅಂತ ಒಂದು ವಾಕಥಾನ್ ಮಾಡಿದ್ವಿ. ಇಲ್ಲಿ ಜನರು ಸುಮಾರು ಸೇರಕ್ಕೆ ಶುರು ಮಾಡಿದ್ವು. 4 ವಾಕಥಾನ್ ಇದುವರೆಗೂ ಮಾಡಿದ್ವಿ ಸರ್. 4 ವರ್ಷ ವಾಕಥಾನ್ ಮಾಡಿದ್ದೀವಿ. ಒಂದೊಂದು ಸಲ ವಾಕಥಾನಲ್ಲೂ 1000ರಿಂದ 2,500 ಜನವರೆಗೂ ಸೇರಿದ್ದಾರೆ. ಅದರಲ್ಲಿ ನೋಡಿದ್ರೆ IT ಪ್ರೊಫೆಷನಲ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ಸ್ಟೂಡೆಂಟ್ಸ್ ಆಗಲಿ, ನಮ್ಮ ಯೂತ್ ಜೆನ್ಜಿ ಆಗಲಿ ಸುಮಾರು ಜನ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ.
ಅದೇ ರೀತಿ ಈಗ ವಾಕ್ ಟು ಹಿಲ್ ಒಂದ್ ಕಡೆ ಆಯ್ತು, ಇನ್ನೊಂದ್ ಕಡೆ ರಿಲಿಜನ್. ನಾವೀಗ ರಿಲಿಜಿಯಸ್ ಕಡೆ ಅಂದ್ರೆ ಈಗ ನಾವು ನಮ್ಮ ಸಂಸ್ಥೆ ಅಂದ್ರೆ ನಾವು ರಿಲಿಜಿಯಸ್ ಸಂಸ್ಥೆ ಅಲ್ಲ, ನಾವು ಯಾವುದೇ ರೀತಿಯ ಪಾರ್ಟಿ ಜೊತೆ ನಾವು ಅಲೈನ್ ಆಗಿಲ್ಲ. ಬಟ್ ನಾವು ಯಾರೇ ನಮ್ಮ ಜೊತೆಗೆ ಒಂದು ವಾಲಂಟಿಯರ್ ಮಾಡಿದ್ರೆ ಅವ್ರನ್ನ ನಾವು ಕರಗೋಶದಿಂದ ನಾವು ನಾವು ಸ್ವಾಗತಿಸ್ತೀವಿ ನಾವು ಅವ್ರನ್ನ. ಈಗ ರಿಲಿಜಿಯಸ್ ಅವ್ರು ಏನಂದ್ರೆ ಈಗ ಎಲ್ಡರ್ಲಿ ಇರ್ತಾರೆ, ಅವ್ರೀಗ ವಾಕಿಂಗ್ ಮಾಡಲ್ಲ, ಅವ್ರಿಗೆ ಮ್ಯೂಸಿಕ್ ಎಂಥೂಸಿಯಾಸ್ಟ್ ಇರ್ತಾರೆ, ತುಂಬ ಜನ ಅವ್ರು ಮ್ಯೂಸಿಕ್ನ ಪ್ರಿಫರ್ ಮಾಡ್ತಾರೆ. ಸೊ ನಾವೇನು ಮಾಡಿದ್ವಿ ಅಂದರೆ ಮ್ಯೂಸಿಕ್ ಟು ಹೀಲ್ ಅಂತ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಮ್ಯೂಸಿಕ್ ಎಂಥೂಸಿಯಾಸ್ಟ್ ಆ್ಯಂಡ್ ಸ್ಪಿರಿಚುವಲ್ ಪೀಪಲ್, ಡಿವೋಟೆಡ್ ಪೀಪಲ್ ಅಂತೆಲ್ಲ ಬರೋಕ್ಕೆ ಶುರು ಮಾಡಿದ್ರು. ಮತ್ತು ಮೂರನೇದು ನಾವು ಟ್ರೆಕ್ ಟು ಹೀಲ್ ಅಂತ ಮಾಡಿದ್ವಿ. ಅದು ಯಾರಿಗಂದರೆ ನಮ್ಮ ಸ್ಟೂಡೆಂಟ್ಸ್ಗೆ, ಜೆನ್ ಆಲ್ಫಾ, ಜೆನ್ ಬೀಟಾ ಅಂಥವ್ರು ಇವಾಗ ನೋಡಿದ್ರೆ ದೇರ್ ಆಲ್ ಫಿಟ್ನೆಸ್ಸಲ್ಲಿ ತುಂಬ ಈಗ ಧ್ಯಾನ ಕೊಡ್ತಿದ್ದಾರೆ. ಅವ್ರು ನಾವು ಒಂದು ಅಪ್ರೋಚ್ ಮಾಡಬೇಕು ಅಂತ ಯೂತ್ಗೋಸ್ಕರನೇ ನಾವು ಮಾಡಿರೋ ಒಂದು ಪ್ರೋಗ್ರಾಮ್, ಅದು ಒಂದು ಇನಿಷಿಯೇಟಿವ್ ಮಾಡಿದ್ರು ಟ್ರೆಕ್ ಟು ಹೀಲ್ ಅಂತ. ಇಂಥ ಇನಿಷಿಯೇಟಿವ್ಸ್ ಎಲ್ಲ ಮಾಡಿ ನಾವು ಜನರಿಗೆ ಅರಿವು ಮೂಡಿಸ್ತಾ ಇದ್ದೀವಿ. ಯಾವುದ್ರ ಬಗ್ಗೆ ಅಂದರೆ ನಮ್ಮ ಹಸುವಿಂದ ನಮಗೆ ಏನೇನು ಪ್ರಯೋಜನ ಆಗುತ್ತೆ. ಈಗ ಹಸುವಿಂದ ಬರೀ ಹಾಲು ಮಾತ್ರ ಅಲ್ಲ, ಎಷ್ಟೋ ವಿಷಯ ಪ್ರಯೋಜನ ಆಗುತ್ತೆ. ಹಾಲು ಜೊತೆಗೆ ನಮ್ಮ ಸಗಣಿ ಇದೆ, ನಮ್ಮ ಗೌಮೂತ್ರ ಇದೆ, ಆ ಗೌಮೂತ್ರ ಸಗಣಿಯಿಂದ ಎಷ್ಟೋ ವಿಷಯ ಮಾಡ್ಬೋದು. ಇವಾಗಿನ ವಿಷಯ ನೀವು ನೋಡಿದ್ರೆ ಎಷ್ಟೋ ವ್ಯವಸಾಯದಲ್ಲಿ ಎಷ್ಟೋ ಕೆಮಿಕಲ್ ಬಳಕೆ ಆಗ್ತಿದೆ, ಅದು ನಿಮ್ಗೆಲ್ರಿಗೂ ಗೊತ್ತಿದೆ. ಈಗ ರೈತರ ಮೇಲೆ ತಪ್ಪಿಲ್ಲ, ರೈತರಿಗೆ ಯಾವುದವ್ರು ಕಮ್ಮಿ ಸಿಗುತ್ತೆ, ಯಾವುದವ್ರಿಗೆ ಕಮ್ಮಿ ಆಕ್ಸೆಸಲ್ಲಿ ಬೇಗ ಆಕ್ಸೆಸಲ್ಲಿ ಸಿಗುತ್ತೆ ಅದನ್ನು ಯೂಸ್ ಮಾಡ್ತಿದ್ದಾರೆ. ಉದಾಹರಣೆಗೆ ಹೇಳೋಕೋದ್ರೆ ನಮ್ಮ ಇದು ಯೂರಿಯಾ ಆಯಿತು, DAP ಆಯಿತು, ಇದೆಲ್ಲ ಕೆಮಿಕಲ್ ಇದೆ, ಅದೆಲ್ಲ ಮಣ್ಣೊಳಗೆ ಹೋಗ್ತಿದೆ. ಪಾಪ ಅವರು ಈಗ ಆ ಕ್ರಿಮಿನಾಶನ ಮಾಡಬೇಕು ಅಂತ ಯೂರಿಯಾ ಮತ್ತು DAP ಎಲ್ಲ ಬಳಸ್ತಿದ್ದಾರೆ. ಬಟ್ ಅಲ್ಲಿಂದ ಬಲ್ಕೊಂಡ್ಬರೋದು ಈಗ ನಮ್ಮ ತರಕಾರಿ ಆಯಿತು, ಹಣ್ಣಾಯಿತು, ಸೇವಿಸೋದು ನಾವು. ರೈತರು ಮಾಡ್ತಾರೆ, ಬೇರೆ ದಾರಿ ಇದ್ರೆ, ಬಟ್ ನಾವು ಸೇವಿಸ್ತಾ ಇದ್ದೀವಿ. ನಾವು ಅರಿವಿಲ್ದಿರೋ ನಾವು ಕೆಮಿಕಲ್ನ ಸೇವಿಸ್ತಾ ಇದ್ದೀವಿ. ಅದನ್ನು ನಾವು ಒಂದು ವಿಷಯ ನಾವು ಅರಿವು ಮೂಡಿಸ್ತಾ ಇದ್ದೀವಿ ಜನರಿಗೆ, ರೈತರಿಗೆ. ಯೂರಿಯಾ DAPಗೆ ಆಲ್ಟರ್ನೇಟಿವ್ ಇದೆ. ಏನಂದರೆ ನಾವು ಜೀವಾಮೃತ ಮಾಡ್ಬೋದು, ಜೀವಾಮೃತ ಯೂಸ್ ಮಾಡಿ ನಾವು ಪೆಸ್ಟಿಸೈಡ್ಸ್ ಥರ ನಾವು ಆಲ್ಟರ್ನೇಟಿವ್ ಯೂಸ್ ಮಾಡ್ಬೋದು. ಇಂಥ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ರೈತರಿಗೆ. ಅದ್ರ ಜೊತೆಗೆ ನಾವು ಯೂಸ್ ಮಾಡ್ತಿರೋ ಡೇ ಟು ಡೇ ಲೈಫ್ ಕೆಮಿಕಲ್ ಪದಾರ್ಥ ಯಾವುದನ್ನ ಯೂಸ್ ಮಾಡ್ತೀವಿ, ಮಾರ್ನಿಂಗಿಂದ ಬೆಳಗಿಂದ ಹಿಡಿದು ನಾವು ಯಾವುದೋ ಪದಾರ್ಥ ಯೂಸ್ ಮಾಡ್ತಾ ಇದೀವಿ, ಇಂಥದ್ರಲ್ಲಿ ನಾವು ಅರಿವು ಮೂಡಿಸ್ತಾ ಇದೀವಿ. ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಿ, ನಮ್ಮ ಹಲ್ಲನ್ನ ನಾವು ಬ್ರಷ್ ಮಾಡ್ತೀವಿ ಅಲ್ವಾ, ನಾವು ಟೂತ್ ಬ್ರಷ್ ಮಾಡ್ತೀವಿ. ಬಟ್ ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಯಾವುದು, ಪ್ಲಾಸ್ಟಿಕ್ ಬ್ರಷ್ ಯೂಸ್ ಮಾಡ್ತೀವಿ. ಮುಂದೆ ಇರೋ ಬ್ರಷಲ್ಸು ಪ್ಲಾಸ್ಟಿಕ್ಕು. ನಾವು ಅರಿವಿಲ್ದಿರ ನಾವು ಮೈಕ್ರೋ ಪ್ಲಾಸ್ಟಿಕ್ಸ್ನ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಇದು ಎಷ್ಟೋ ವಿಷಯಕ್ಕೆ ನಮಗೆ ನಾವೇ ಅದನ್ನು ಯೋಚನೆ ಮಾಡ್ತೀವಿ, ಬಟ್ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆಗಟ್ಸ್ಕೊಳಕ್ಕೆ ಹೋಗಲ್ಲ. ಬಟ್ ಅದು ನಿಜ. ಅದ್ರ ಜೊತೆಗೆ ನಾವು ತಿನ್ನೋ ತಿಂಡಿ, ನಾವು ತಗೊಳ್ಳೋದು, ನಾವು ಹಣ್ಣಾಗಲಿ, ತರಕಾರಿ ಆಗಲಿ, ನಾವು ತಿನ್ನೋ ಊಟ ಆಗಲಿ, ಎಲ್ಲದರಲ್ಲೂ ಕೆಮಿಕಲ್ ಬಳಕೆ ಆಗಿದೆ. ಯಾವುದೋ ಒಂದು ರೂಪದಲ್ಲಿ ಕೆಮಿಕಲ್ ಬಳಕೆ ಆಗಿದೆ. ಇದರಿಂದ ಜನರಿಗೆ ಏನಾಗ್ತಿದೆ ಅಂದರೆ, ಎಷ್ಟೋ ಜನರಿಗೆ ಈಗ ಆ ಕಾಲದಲ್ಲಿ ನೋಡಿದ್ರೆ ಯಾರು ಎಂಥ ಒಂದು ಆರೋಗ್ಯದ ಸಮಸ್ಯೆ ಇರಲಿಲ್ಲ. ಇವಾಗ ಎಷ್ಟೋ ಜನರಿಗೆ BP ಆಯಿತು, ಶುಗರ್ ಆಯಿತು, ನಿಮ್ಮ ಥೈರಾಯ್ಡ್ ಇಶ್ಯೂ ಆಯಿತು. ಎಷ್ಟೋ ಜನರಿಗೆ ನೀವು ಸಾಮಾನ್ಯವಾಗಿ ನೋಡ್ತಾ ಇದ್ರೆ ಇದನ್ನು. ನಾವು ಇಷ್ಟೆಲ್ಲ ಇಶ್ಯೂ ಏನಕ್ಕೆ ಆಗ್ತಾ ಇದೆ, ನಾವು ಯೂಸ್ ಮಾಡ್ತಿರೋ ಒಂದು ಕೆಮಿಕಲ್ ಪದಾರ್ಥ, ಯೂಸ್ ಮಾಡ್ತಿರೋ ಹಾಲಿಂದ ನಮ್ಗೆ ಇಷ್ಟೆಲ್ಲ ಇಶ್ಯೂ ಆಗ್ತಿದೆ. ನಾವು ಇದರೆಲ್ಲ ನಾವು ಜನರಿಗೆ ನಾವು ಏನಂದರೆ ಇದನ್ನ ನಾವು ಅರಿವು ಮೂಡಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ನಾಟಿ ಹಸುಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಈಗ ಮತ್ತೆ ನೀವು ಈ ಟಾಪಿಕ್, ನಾವು ಕೆಮಿಕಲ್ ಪ್ರಾಡಕ್ಟ್ ನಾವು ಯೂಸ್ ಮಾಡಕ್ಕೆ ಹೋದ್ರೆ, ಒಂದು ನಾವು ಟೂತ್ ಬ್ರಷ್ ಯೂಸ್ ಹೇಳಿದ್ವಿ ನಾವು. ನೆಕ್ಸ್ಟ್ ಈಗ ಸೋಪ್ ಕೂಡ ಹೇಳಿದ್ರೆ, ಎಷ್ಟೋ ಸೋಪ್ ಈಗ ಕೆಮಿಕಲ್ ಇಂಡ್ಯೂಸ್ ಸೋಪ್ಸ್ ಇದೆ, ಬಟ್ ಅದಕ್ಕೆ ಆಲ್ಟರ್ನೇಟಿವ್ಸ್ ಇದೆ. ಆಲ್ಟರ್ನೇಟಿವ್ ಯಾವ ಥರ ಇದೆ, ಈಗ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿ, ಅಲೋವೆರಾ ಯೂಸ್ ಮಾಡಿ ಸೋಪ್ ಬೈಂಡಿಂಗ್ ಮಾಡಿ ಅಂಥ ಸೋಪ್ಸ್ಗಳು ಸಿಗ್ತಾ ಇದೆ ಮಾರ್ಕೆಟಲ್ಲಿ. ಆಯುರ್ವೇದ ಸೋಪ್ ಸಿಗ್ತಾ ಇದೆ, ಅಂತ ಹರ್ಬಲ್ ಸೋಪ್ ಸಿಗ್ತಾ ಇದೆ. ಅದೇನಕ್ಕೆ ನಾವು ಮಾಡಬಾರ್ದು? ಸೊ ಇಂಥ ವಿಷಯ, ಒಂದೊಂದು ವಿಷಯ ನಾವು ಯೋಚನೆ ಮಾಡಿದ್ರೆ ಎಷ್ಟೋ ವಿಷಯ ನಾವು ಚೇಂಜ್ ಮಾಡ್ಬೋದು. ನಾವು ಎಲ್ಲ ಒಟ್ಟಿಗೆ ನಾವು ಟ್ರಾನ್ಸ್ಫಾರ್ಮ್ ಆಗೋಕ್ಕಾಗಲ್ಲ. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕಾಗುತ್ತೆ. ಒಂದೊಂದು ವಿಷಯ, ಒನ್ ಸ್ಟೆಪ್ ಎಟ್ ಎ ಟೈಮ್. ಇದನ್ನು ನಾವು ಯೋಚನೆ ಮಾಡಿದ್ರೆ ನಾವು ಎಷ್ಟೋ ವಿಷಯ ನಮ್ಮ ಲೈಫಲ್ಲಿ ನಾವು ಎಷ್ಟೋ ವಿಷಯ ನಾವು ಚೇಂಜ್ ಮಾಡ್ಕೋಬೋದು. ನಮ್ಮ ಹೆಲ್ತ್ಗೆ ಎಷ್ಟೋ ವಿಷಯ ನಾವು ಒಳ್ಳೇದು ಮಾಡ್ಕೋಬೋದು. ಈ ವಿಷಯ ನಾವು ಅರಿವು ಮೂಡಿಸೋಕ್ಕೆ ನಾವು ಈ ಗೋಪಾಲ್ಸ್ ಮುಖಾಂತರದಿಂದ ನಾವು ಜನರನ್ನ ಸೇರಿಸ್ತಾ ಇದ್ದೀವಿ. ಜನರಿಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಮತ್ತು ಈ ಗೋಶಾಲ ಕರ್ಸೋಕೆ ಏನು ಒಂದು ಉದ್ದೇಶ ಅಂದರೆ, ಈಗ ನಾವು ನಿಂತಿರೋದು ಗೋಶಾಲ, ನೀವು ಹಿಂದೆ ನೋಡ್ತಾ ಇದ್ರೆ ಗೋಶಾಲ ನಿಂತಿದ್ದೀವಿ. ಏನಂದರೆ ಗೋ ಸಂಡೇ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ವಿ. ಏನಂದರೆ ಈಗ ನಾವು ಹೇಳಿದ ವಿಷಯ ಯಾವುದು, ವಾಕ್ ಟು ಹೀಲು, ಟ್ರೆಕ್ ಟು ಹೀಲು ಮತ್ತು ಮ್ಯೂಸಿಕ್ ಟು ಹೀಲು, ಇದು ವರ್ಷಕ್ಕೆ ಒಮ್ಮೆ ಆಗುತ್ತೆ. ಬಟ್ ಈ ಗೋ ಸಂಡೇ ಅನ್ನೋ ಪ್ರೋಗ್ರಾಮ್ ಇದೆ, ಒಂದು ಕಾರ್ಯಕ್ರಮ ಇದೆ. ಪ್ರತಿ ಭಾನುವಾರ ಬ್ಯಾಂಗ್ಳೂರಲ್ಲಿ ಒಂದೊಂದು ಗೋಶಾಲೆ ನಾವು ಶಾರ್ಟ್ ಲಿಸ್ಟ್ ಮಾಡಿ, ಆ ಗೋಶಾಲದಲ್ಲಿ ಒಂದು 20ಕ್ಕಿಂತ 30 ಹಸು ಜಾಸ್ತಿ ಇರೋ ಥರ ಒಂದು ಗೋಶಾಲೆ ಸೆಲೆಕ್ಟ್ ಮಾಡಿ ನಾವು ಜನರನ್ನ ಸೇರಿಸಿ, ಅದರಲ್ಲಿ ಸುಮಾರು ಜನ ವರ್ಕಿಂಗ್ ಪ್ರೊಫೆಷನ್ಸೇ ಬರ್ತಾರೆ, ಫ್ಯಾಮಿಲಿಯವ್ರು ಬರ್ತಾರೆ, ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ. ಅವ್ರಿಗೆಲ್ಲ ನಾವು ಕರ್ಕೊಂಡೋಗಿ ಈ ಹಸುನೆಲ್ಲ ಮುಟ್ಟಿಸಿ ಮತ್ತು ಸಗಣಿಯೆಲ್ಲ ಮುಟ್ಟಿಸಿ ಗೋಶಾಲೆ ಕ್ಲೀನಿಂಗ್ ಎಲ್ಲ ಮಾಡಿಸ್ತೀವಿ. ಈ ಮಾಡಿದ್ದ ಮುಖಾಂತರದಿಂದ ಅವ್ರಿಗೇನಂತ ತಿಳಿಸ್ತೀವಿ ಅಂದರೆ, ಸಗಣಿ ಮುಟ್ಟೋದ್ರಿಂದ ಏನೇನು ಪ್ರಯೋಜನ ಸಿಗುತ್ತೆ. ಈಗ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಜನರಿಗೆ ಅರಿವಿರಲ್ಲ. ಆ ಸಗಣಿ ಮುಟ್ಟಿದ್ಮೇಲೆ ಕೆಮಿಕಲ್ ವಾಶ್, ನಮ್ಮ ಹ್ಯಾಂಡ್ ವಾಶ್ ಯೂಸ್ ಮಾಡಿ ಕೈ ತೊಳಿತಾರೆ. ಬಟ್ ಈ ವಿಷಯ ಒಂದು ಗೊತ್ತಿದೆಯಾ, ಈ ಸಗಣಿಯಲ್ಲಿ, ನಾಟಿ ಹಸು ಸಗಣಿಯಲ್ಲಿ, ಎಸ್ಪೆಷಲಿ ನಾಟಿ ಹಸು ಸಗಣಿಯಲ್ಲಿ 1 ಕೋಟಿ ಜೀವಾಂಶ ಇದೆ. 1 crore ಗುಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ.
ಸೊ ಅಷ್ಟು ವಿಷ ಇರೋ ಒಂದು ಸಗಣಿನ ನಾವು ಮುಟ್ಟಿನೋ ಮಾಡಿದ್ರೆ ನಮ್ಗೆ ಎಷ್ಟೋ ಒಂದು ಹೆಲ್ತ್ ನಮಗೆ ಮೆಡಿಕಲ್ ಬೆನಿಫಿಟ್ ಸಿಗುತ್ತೆ. ಈಗ ನಾವು ಏನಾದ್ರು ಈಗ ಜ್ವರ ಬಂತು, ತಲೆನೋವು ಬಂತಂದ್ರೆ ಆಂಟಿಬಯೋಟಿಕ್ಸ್ ತೊಗೊತೀವಿ. ಬಟ್ ಅದ್ರ ಬದಲು ನಾವು ಇಲ್ಲಿ ಬಂದು ಗೋಶಾಲೆಯಲ್ಲಿ ಸಗಣಿ ಮುಟ್ಟಿನ ನಾವು ಮಾಡಿ ಕೆಲಸ ಮಾಡಿದ್ರೆ, ಹಸುಗಳನ್ನ ಮುಟ್ಟಿದ್ರೆ, ದಟ್ ಈಸ್ ಆಂಟಿಬಯೋಟಿಕ್ ಫಾರ್ ಅಸ್. ನಮ್ಮ ಎಂಡ್ ಮೋಟಿವ್ ನೀವು ಕೇಳಿದ್ರೆ, ವಿ ವಾಂಟ್ ಟು ಕ್ರಿಯೇಟ್ ಆಂಟಿಬಯೋಟಿಕ್ ಫ್ರೀ, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಫ್ರೀ ಇಂಡಿಯಾ. ಈಗ ನಮ್ಮೀಗ ಈ ಆಂಟಿಬಯೋಟಿಕ್ಸ್ ಮಾತ್ರೆಗಳ ತಗೊಂಡು ಏನಾಗಿದೆ ಅಂದ್ರೆ, ನಮ್ಮ ಹತ್ರ ಇರೋ ಮೈಕ್ರೋಬ್ಸ್ ಏನಾಗಿದೆ ಅಂದ್ರೆ ದೇ ಆಕ್ಟಿಂಗ್ ಅಗೇನ್ಸ್ಟ್ ದಿ ಮೆಡಿಸಿನ್ಸ್. ನಾವು ಇದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಒಂದು ವಿಚಾರ ಕೊಟ್ಟಿದ್ದಾರೆ. ಏನಂದ್ರೆ, ನಮ್ಮ ಹತ್ರ ಇರೋ ಬ್ಯಾಕ್ಟೀರಿಯಾಸ್ ಈಗ ನಾವು ತಗೊಳ್ಳೋ ಮಾತ್ರೆಗೆ ಈಗ ನಾವು ರೆಸಿಸ್ಟೆನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಸೊ ವಿ ಹ್ಯಾವ್ ಟು ಕ್ರಿಯೇಟ್ ರೆಸಿಸ್ಟೆನ್ಸ್ ಇನ್ ಅವರ್. ರೆಸಿಸ್ಟೆನ್ಸ್ ಆಲ್ರೆಡಿ ಕ್ರಿಯೇಟ್ ಆಗಿದೆ, ಅದನ್ನ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ವಿ ಹ್ಯಾವ್ ಟು ಟೇಕ್ ಆಂಟಿಬಯೋಟಿಕ್ಸ್ ಇನ್ ಎ ವೆರಿ ರೆಸ್ಪಾನ್ಸಿಬಲ್ ವೇ. ನಾವು ತುಂಬಾ ಜನ ತಲೆನೋವು ಬಂದ ತಕ್ಷಣ ನಾವು ಪ್ಯಾರಾಸಿಟಮಾಲ್ ತಗೊಂಡ್ಬಿಡ್ತೀವಿ, ಜ್ವರ ಬಂದ ತಕ್ಷಣ ಡೋಲೋ 650 ತಗೊಂಡ್ಬಿಡ್ತೀವಿ. ಬಟ್ ಪ್ರಿಸ್ಕ್ರಿಪ್ಷನ್ ಇಲ್ದಿರ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಗೊಬಾರ್ದು. ನಾವು ಮೆಡಿಸಿನ್ ಕನ್ಸಂಪ್ಷನ್ ಜಾಸ್ತಿ ಮಾಡ್ಕೋಬಾರ್ದು. ಈ ವಿಷಯ ಜನರಿಗೆ ಗೊತ್ತಾಗಬೇಕು. ನಾವು ಎಂಡ್ ಗೋಲ್ ಇಸ್ ಆಂಟಿ ಮೈಕ್ರೋಬಿಯಲ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಫ್ರೀ ಇಂಡಿಯಾ. ಈ ಒಂದು ವಿಚಾರವಾಗಿ ನರೇಂದ್ರ ಮೋದಿ ಅವರು ಹೇಳಿದ ವಿಚಾರವಾಗಿ ನಮ್ಮ ಗೋಪಾಲ್ಸ್ ಅವ್ರ ನರೇಂದ್ರ ಮೋದಿ ಒಂದು ವಿಚಾರಕ್ಕೆ ನಾವು ಅಲೈನ್ ಆಗಿದ್ದೀವಿ. ನಾವು ಆ ಒಂದು ಟಾರ್ಗೆಟ್ನ ನಾವು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಜನರಿಗೆ ಎಷ್ಟಾಗುತ್ತೋ ಅಷ್ಟು ಕೆಮಿಕಲ್ ಫ್ರೀ ಊಟ ಆಗಲಿ, ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಆಗಿ ಬಳಕೆ ಮಾಡೋದನ್ನ ಕಮ್ಮಿ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸೊ ಇದು ನಮ್ಮ ಒಂದು ವಿನಂತಿ, ಎಲ್ಲ ಜನರಿಗೆ ಇದೊಂದು ವಿನಂತಿಸ್ತಾ ಇದ್ದೀವಿ ನಾವು. ನಿಮಗೆ ಎಷ್ಟಾಗುತ್ತೋ ಬಳಕೆ. ಪ್ಲಸ್ ಅದೇ ಇನ್ನೊಂದು ವಿಷಯ ಏನಂದರೆ, ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಜೊತೆಗೆ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ಬಳಸಿ. ಆದಷ್ಟು ನಿಮ್ಮ ವೆಹಿಕಲ್ ಕಾರ್ಬನ್ ಎಮಿಷನ್ನ ಕಮ್ಮಿ ಮಾಡಿ. ಈಗ ಕಾರ್ಬನ್ ಎಮಿಷನ್ ಎಷ್ಟೋ ಕಾರಣ ಇದೆ ಮಾಡೋಕ್ಕೆ. ನಮ್ಮ ಗಾಡಿಗಳು ಯೂಸ್ ಮಾಡ್ತೀವಿ, ಗಾಡಿಗಳು ಯೂಸ್ ಮಾಡೋಕ್ಕೆ ಇರೋಕ್ಕಾಗಲ್ಲ. ಬಟ್ ಆದಷ್ಟು ನಾವು ಕಮ್ಮಿ ಯೂಸ್ ಮಾಡಿ. ಕಾರ್ಬನ್ ಎಮಿಷನ್ ನಮ್ಮ ಅನಿಮಲ್ ಸ್ಲಾಟರಿಂಗ್ ಕೂಡ ಕಾರ್ಬನ್ ಎಮಿಟ್ ಆಗುತ್ತೆ. ಸೊ ಇಂಥದ್ದೆಲ್ಲ ವಿಷಯ ನಾವು ಅರಿವು ಮೂಡಿಸ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ನಮಗೇನಂದರೆ, ಬರೋ ಜನರಿಗೆ ನಮ್ಮ ಥರ ಈಗ ನಾನೊಂದು 3 ತಿಂಗಳಿಂದ ಮಾಡ್ತಾ ಇದ್ದೀವಿ ಸರ್. ನಾವೀಗ 3 ತಿಂಗಳಿಂದ ವಾಲಂಟಿಯರಿಂಗ್ ಮಾಡ್ತಾ ಇದ್ದೀವಿ. ಐ ಆಮ್ ಆಲ್ಸೋ ಪ್ರೊಫೆಷನಲ್. ನಾನು ರನ್ನಿಂಗ್ ಮೈ ಓನ್ ಕಂಪನಿ. ಇದ್ರೂ ಎವ್ರಿ ಸಂಡೇ, ಪ್ರತಿ ಭಾನುವಾರ ಇಲ್ಲೊಂದು ಗೋಶಾಲ ಬಂದು, ಈಗ ಬೇರೆ ಕಮ್ಯುನಿಟಿ ಅವರು ಹೇಗೆ ಒಂದು ಕಡೆ ಹೋಗಿ ದೇವಸ್ಥಾನ ಹೋಗ್ತಾರೆ, ಚರ್ಚ್ಗೆ ಹೋಗ್ತಾರೆ, ಫ್ರೈಡೆ ಮಸ್ಜಿದ್ ಹೋಗ್ತಾರೆ, ಅದೇ ಥರ ನಾವು ನಮ್ಮ ಕಾಮನ್ ಪೀಪಲ್ ಇದು ರಿಲಿಜಿಯಸ್ ಅಂತ ಈವೆಂಟ್ ಅಂತ ನೋಡಿದಿರಾ. ಇಟ್ ಈಸ್ ಅ ಸೇವಾ ಫಾರ್ ಅಸ್, ಇಟ್ ಈಸ್ ಅ ಸೇವಾ ಫಾರ್ ಅವರ್ ಸೋಲ್. ಈ ಒಂದು ವಿಚಾರವಾಗಿ ಪ್ರತಿ ಭಾನುವಾರ ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ನಾಟಿ ಹಸುನ ಕಾಪಾಡೋಣ. ನಾಟಿ ಹಸುವಿಂದ ನಮ್ಮ ದೇಶನ ಕಾಪಾಡೋಣ. ಥ್ಯಾಂಕ್ ಯು ಸೋ ಮಚ್. ಸುರೇಶ್ ಅವರೇ, ನಾನು ನಿಮ್ಮ ಒಂದು ಸಂದೇಶನ ಕೇಳ್ತಾ ಇದ್ದೆ, ಅಥವಾ ನೀವು ಹೇಳ್ತಿರೋ ವಿಚಾರಗಳನ್ನು ನಾನು ಆಲಿಸಿದಾಗ ಹಾಗೆ ಒಂಥರ ಏನಂತ ಹೇಳ್ತಾರೆ, ಗೂಸ್ ಬಂಪ್ಸ್ ಬಂತು. ಏನಕ್ಕೆ ಗೂಸ್ ಬಂಪ್ಸ್ ಬಂತಂದರೆ, ನಿಮ್ಮ ವಿಚಾರಧಾರೆಗಳು ಏನು ವಿಚಾರಧಾರೆಗಳು ಸಮಾಜಕ್ಕೆ ನೀವು ಒಳಿತು ಮಾಡಬೇಕು, ಸಮಾಜದಲ್ಲಿ ಒಂದು ಹೊಸ ವಾತಾವರಣನ ಸೃಷ್ಟಿಸಬೇಕು ಅಂತ ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ. ನೀವು ಅದು 3 ತಿಂಗಳಿಂದ ಮಾಡ್ತಾ ಇದ್ದೀರೋ, 1 ದಿವಸದಿಂದ ಮಾಡ್ತಾ ಇದ್ದೀರೋ ಅದಲ್ಲ. ಆದರೆ ನಿಮ್ಮ ದೂರ ಅಂದರೆ ಒಂದು ಆಲೋಚನೆ ಇದೆಯಲ್ಲ, ಒಂದು ದೂರದೃಷ್ಟಿ ಇಟ್ಕೊಂಡು ಇಷ್ಟು ಒಳ್ಳೆ ವಿಚಾರಗಳನ್ನು ತಿಳಿಸ್ಕೊಟ್ರಿ. ನನ್ನ ಮೊದಲಿಗೆ ನಿಮಗೆ ಧನ್ಯವಾದ ಹೇಳ್ತೀನಿ. ಮತ್ತು ಈ ಫೌಂಡರ್ ಆದಂಥ ವಿ ಗೋಪಾಲ್ ರಾಮ್ ಅವರು ಕೂಡ ನಾನು ಧನ್ಯವಾದ ಹೇಳ್ತೀನಿ. ಸೊ ಇವತ್ತು ನಾನು ಬಂದಿದ್ದೆ, ತುಂಬ ಖುಷಿ ಆಯಿತು. ಸದ್ಯ ಅಂದರೆ ನಾನು ಏನು ಕ್ಲೀನಿಂಗನ್ನು ಮಾಡಲಿಕ್ಕೆ ಆಗಿಲ್ಲ, ಆದರೂ ನೆಕ್ಸ್ಟ್ ಸಂಡೇ ನಾನು ಖಂಡಿತವಾಗೂ ಬರ್ತೇನೆ. ನನಗೆ ಒಂದೇ ಒಂದು ತಿಳ್ಕೊಬೇಕಿತ್ತು, ಇವಾಗ ಮುಂದೆ ಬರುವಂಥ ವ್ಯಾಲೆಂಟಿಯರ್ಸ್ ಅವರು ಬಂದು ನಾನು ಮಾತಾಡಿದೆ ಇವಾಗ ಕೆಲವೊಂದು ಜನ ಅಂದರೆ ಬಂದಿರೋರು ವಾಲಂಟಿಯರ್ಸ್ ಜೊತೆ ಮಾತಾಡಿದ್ರು, ಖುಷಿಯಾಗಿದ್ರು. ಅವರು 4 ಜನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರು. ಈಗ ಬರೋ ಅಂಥವ್ರಿಗೆ ಏನಾದರೂ ಒಂದು ಒಳ್ಳೆ ಸಂದೇಶ ಹೇಳ್ಬೋದಾ ಸರ್? ಖಂಡಿತ. ಈಗ ಬರೋಂಥವ್ರು ಮೆಜಾರಿಟಿ ವರ್ಕಿಂಗ್ ಇರ್ತಾರೆ. ಹೌದು. ಐದರ್ ಕಂಪನಿ ವರ್ಕ್ ಮಾಡ್ತಿದ್ದಾರೆ, ಸ್ವಂತ ಬಿಸ್ನೆಸ್ ಮಾಡ್ತಿರ್ತಾರೆ. ಅದರಿಂದ ಎಷ್ಟು ಸ್ಟ್ರೆಸ್ ಒಂದು ಕ್ರಿಯೇಟ್ ಆಗುತ್ತೆ. ಈಗ ಎಷ್ಟೋ ಜನರಿಗೆ ಸ್ಟ್ರೆಸ್ ಅಂತ ಇದ್ದ ತಕ್ಷಣ ಏನ್ ಮಾಡ್ತಾರೆ ಅವರು, ಈಗ ನಾರ್ಮಲಿ ಈಗ ಸ್ಟ್ರೆಸ್ ಅಂದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ತಾರೆ, ಮೆಡಿಸಿನ್ ತಗೊಂತಾರೆ, ಇಲ್ಲಾಂದ್ರೆ ಯೋಗ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ. ಈ ವಿಷಯ ತುಂಬಾ ಜನರಿಗೆ ಗೊತ್ತಿಲ್ಲ. ಈ ಗೋಶಾಲೆಗೆ ಬಂದು ಹಸುನ ಮುಟ್ಟಿದ್ರೇನೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ಒಂದು ವಿಷಯ ಇದೆ. ಅದ್ಭುತ. ಹೌದು. ಈಗ ನೀವು ಈ ಪಾಮ್ ಅಲ್ಲಿ ನೋಡಿದ್ರೆ ಈ ಒಂದು ಸೆಂಟರ್ ಪಾಯಿಂಟ್ ಇದೆಯಲ್ಲ, ಈ ಸೆಂಟರ್ ಪಾಯಿಂಟ್ ಇಟ್ಸ್ ಫಾರ್ ಬಿಪಿ ಸ್ಟ್ರೆಸ್ ಕಮ್ಮಿ ಮಾಡ್ಬೇಕು ಅಂತ ಈ ರೀತಿ ರಬ್ ಮಾಡ್ಬೇಕು ಅಂತ ಹೇಳ್ತಾರೆ, ಈ ರೀತಿ ರಬ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದನ್ನೇ ನಾವು ಈ ಹಸು ಹತ್ರ ಹೋಗಿ ಹಂಪ್ ಇದೆಯಲ್ಲ, ಹಂಪಿಂದ ನೀವು ಆ ರೀತಿ ನಾವು ಪೆಟ್ ಮಾಡಿದ್ರೆ ಈ ಪಾಯಿಂಟ್ ಆಕ್ಟಿವೇಟ್ ಆಗುತ್ತೆ. ಇಲ್ಲಿಂದ ನಮ್ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ.
ಓಕೆ. ಇದೆಲ್ಲ ನಾವು ಎಷ್ಟೋ ವಿಷಯ ನಾವು ಎಮೋಷನ್ ಅಂತ ಹೇಳ್ತೀವಿ, ತುಂಬಾ ಜನ ನಾವು ಎಮೋಷನಲಿ ಮಾಡ್ತೀವಿ, ಹಾ. ಹಸು ಗೋಮಾತಾ ಇದೆಲ್ಲ ಎಮೋಷನ್ ಅಂತ ಹೇಳ್ತೀವಿ. ಬಟ್ ದರ್ ಆರ್ ಸೋ ಮೆನಿ ಸೈಂಟಿಫಿಕ್ ಅಬೌಟ್ ದಿ ಕೌಸ್ ಆಲ್ಸೋ. ನಮ್ಮ ಹಸುನ ಈ ಕಂಠದಲ್ಲಿ ನಾವು ಈ ರೀತಿ ನಾವು ಸರ್ವರ್ಸಿದ್ರೆ, ಈ ಹಂಪಲ್ಲಿ ನಾವು ಮುಟ್ಟಿದ್ರೆ ನಮ್ಮ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ. ಇದೆಲ್ಲ ಪವರ್ ಪಾಯಿಂಟ್ಸ್, ಹಸುಗೆ ಇದೆಲ್ಲ ಪವರ್ ಪಾಯಿಂಟ್ಸ್. ಸೊ ಇಂಥ ಜಾಗದಲ್ಲಿ ಮಾಡಿದ್ರೆ ನಮ್ಮ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ನಾವು ಬರೋ ವಾಲಂಟಿಯರ್ಸ್ ಏನು ಮಾಡ್ತೀವಿ ಅಂದರೆ, ನಿಮ್ಗೆ ಇನ್ ಕೇಸ್ ನಿಮಗೆ ಕ್ಲೀನಿಂಗ್ ಮಾಡೋಕೆ ಆಗಿಲ್ಲನೋ ಪರವಾಗಿಲ್ಲ, ಒಂದು ಹಸು ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹಸುನ ಮುಟ್ಟೋದ್ರಿಂದ ಹಸುವಿಂದ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ. ದೇರ್ ಹ್ಯಾಸ್ ಬಿನ್ ಸೋ ಮೆನಿ ರಿಸರ್ಚ್ ಇನ್ ದಿ ಅದರ್ ಕಂಟ್ರೀಸ್ ಆಲ್ಸೋ. ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ, ಇದು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. US ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಇಟ್ ಇಸ್ ಕಾಲ್ಡ್ ಎಸ್ ಕೌ ಕಡ್ಲಿಂಗ್. ಓಕೆ. ಗೂಗಲ್ ಮಾಡಿ ನೋಡಿ, ಕೌ ಕಡ್ಲಿಂಗ್ ಅಂತ. ಈ ಒಂದು ಪ್ರೋಗ್ರಾಮ್ಗೆ $80 to $90 ಚಾರ್ಜ್ ಮಾಡ್ತಾರೆ ಫಾರ್ 1 hour. ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಎಸ್, ಫಾರ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಫಾರ್ ಮೆಂಟಲ್ ಮ್ಯಾನೇಜ್ಮೆಂಟ್, ಫಾರ್ ಮೆಂಟಲ್ ಇಶ್ಯೂಸ್ಗೋಸ್ಕರ ಹಸು ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಕೌ ಕಡ್ಲಿಂಗ್, ಆ ಕೌನ ಮುಟ್ಟೋದು, ಕೌ ಕಡಲ್ ಮಾಡೋದು $80 to $90 ಚಾರ್ಜ್ ಮಾಡ್ತಾರೆ. ನಾವು ಈ ಗೋ ಸಂಡೇ ಪ್ರೋಗ್ರಾಮ್ಗೆ ಇಂಡಿಯಾದಲ್ಲಿ ಗೋಪಾಲ್ಸ್ ಕಡೆಯಿಂದ ಫ್ರೀ ಆಗಿ ಮಾಡಿಸ್ತಾ ಇದೀವಿ. ಅದ್ಭುತ ಅದು. ಸೊ ಬರೋ ವಾಲಂಟಿಯರ್ಸ್ಗೆ ನಮ್ಮ ಸಂದೇಶ ಇದೆ, ನೀವು ಬನ್ನಿ, ನಾವು ಯಾವುದೇ ರೀತಿಯ ಚಾರ್ಜ್ ಮಾಡ್ತಾ ಇಲ್ಲ. ಇಲ್ಲಿ ಬಂದವ್ರಿಗೂ ನೀವು ಗೋಶಾಲೆ ಡೊನೇಷನ್ ಕೊಡಿ, ನೀವು ತಗೊಂಡ್ಬನ್ನಿ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಫೀಡ್ ಮಾಡಬೇಕು ಅಂತ ಅನ್ಕೊಂಡ್ರೆ ಫೀಡ್ ಮಾಡಿ. ಇನ್ನೊಂದು ಸಂದೇಶ ಏನಂದ್ರೆ, ಹಸುಗೆ ನೀವು ತಿನ್ಸೋದು ದಯವಿಟ್ಟು ಕೆಳಗೆ ಹಾಕ್ಬೇಡಿ, ಕೈಯಿಂದ ತಿನ್ಸಿ ಅಂತ. ಅಗೇನ್ ದೇರ್ ಇಸ್ ಎ ಸೈಂಟಿಫಿಕ್ ರೀಸನ್ ಬಿಹೈಂಡ್ ಇಟ್. ಈಗ ಕೈಯಿಂದ ತಿನ್ಸೋವಾಗ ಹಸು ನಾಲ್ಗೆಯಿಂದ ತಿನ್ನುತ್ತಲ್ಲ, ಅದ್ ಬಾಯಿಂದ ನಾಲ್ಗೆಯಿಂದ ತಿನ್ನೋವಾಗ ನಮ್ಮ ಕೈನ ಟಚ್ ಮಾಡಿ ಅದನ್ನ ಇದ್ ಮಾಡುವಾಗ ನಮ್ಮ ಬಾಡಿ ಇರೋ ಯಾವ ಡಿಫಿಷಿಯನ್ಸಿ ಇದೆ ಅಂತ ಹಸುಗೆ ಸ್ಕ್ಯಾನ್ ಮಾಡಕ್ಕಾಗುತ್ತೆ. ಈ ಒಂದು ಪ್ರಾಪರ್ಟಿ ಇರೋದು ನಾಟಿ ಹಸು ಮಾತ್ರ. ನಮ್ಮ ಬಾಡಿಯಲ್ಲಿ ಏನೇನ್ ಡಿಫಿಷಿಯನ್ಸಿ ಇದೆ, ಪ್ರೋಟೀನ್ ಡಿಫಿಷಿಯನ್ಸಿ ಇದೆಯಾ, ವಿಟಮಿನ್ ಡಿಫಿಷಿಯನ್ಸಿ ಇದೆಯಾ, ಏನೇನು ಪ್ರಾಬ್ಲಮ್ ಇದೆ, ನಮ್ಮ ಹೆಲ್ತ್ ಕಂಡೀಷನ್ ಯಾವ್ದು ಅಂತ ತಿಳ್ಕೊಳಕ್ಕೆ ಹಸುಗೆ ಸಾಧ್ಯ ಇದೆ, ನಮ್ಮನ್ನ ಅದು ಲಿಕ್ ಮಾಡೋದ್ರಿಂದ, ನಕ್ಕೋದ್ರಿಂದ. ಸೊ ದಟ್ ಈಸ್ ದ ರೀಸನ್ ನಮ್ಮ ಪೂರ್ವಿಕರು ನಿಮ್ ಕೈಯಿಂದ ತಿನ್ಸಿ ಅಂತ ಹೇಳೋದು. ಅದು ಬೇರೆ ಎಮೋಷನ್ ಅಲ್ಲ, ರಿಲಿಜಿಯಸ್ ಆಂಗಲ್ ಅಲ್ಲ. ಕೈಯಿಂದ ತಿನ್ಸಿದ್ರೆ ಹಸು ಗೊತ್ತಾಗುತ್ತೆ. ಈಗ ಆ ಕಾಲದಲ್ಲಿ ನಿಮ್ಗೆ ನೆನಪಿರ್ಬೋದು, ಹಸುನ ಯಾವ್ದು ಕಟ್ಟಾಕಿರ್ತಾ ಇರ್ಲಿಲ್ಲ, ನ್ಯಾಚುರಲ್ ಆಗಿ ಬಿಡ್ತಾ ಇದ್ರು, ನ್ಯಾಚುರಲ್ ಗ್ರೇಸಿಂಗ್ ಆಗ್ತಾ ಇತ್ತು. ಅದು ನಮ್ಮೀಗ ಒಂದು ಗ್ರಾಮದಲ್ಲಿ ನೋಡಿದ್ರೆ ಹಸುಗಳ ಹೊರಗೆ ಹೋಗಿ ಅದೇನೇನು ಬೇಕಾದ್ರೂ ಹುಲ್ ತಿನ್ಕೊಂಡ್ ಬರ್ತಾ ಇತ್ತು. ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ವಿಲೇಜ್ ಕಡೆ ನಿಮ್ಗೆ ಗೊತ್ತಿರುತ್ತೆ. ಈಗ ಆ ಕಾಲದಲ್ಲಿ ರೈತರು ಏನ್ ಮಾಡ್ತಾ ಇದ್ರು, ಅವ್ರಿಗೆ ಈಗ ಸಣ್ಣ ಪುಟ್ಟ ಇಶ್ಯೂ ಇತ್ತು, ಅವ್ರಿಗೆ ಜ್ವರ ಬಂತು, ಕೈ ನೋವು ಇತ್ತು, ಏನೋ ಒಂದು ಶೀತ ಆಯ್ತು ಅನ್ಕೊಳ್ಳಿ, ಅವ್ರೀಗ ಒಂದು 14 to 16 ಗಂಟೆ ಒಂದ್ ದಿನ ಅವರು ಹಸು ಜೊತೆಗೆ ಸ್ಪೆಂಡ್ ಮಾಡ್ತಾರೆ. ಹಸುಗೆ ಸ್ನಾನ ಮಾಡಿಸ್ತಾರೆ, ಊಟ ತಿನ್ನಿಸ್ತಾರೆ, ಎಲ್ಲ ಮಾಡ್ತಾರೆ, ಕೈಯಿಂದ ತಿನ್ನಿಸ್ತಾರೆ. ಮಾಡೋವಾಗ ಆ ರೈತರಿಗೆ ಏನಾದ್ರೂ ಈಗ ಒಂದು ಇಶ್ಯೂ ಇತ್ತು, ಮೆಡಿಕಲ್ ಇಶ್ಯೂ ಆಯ್ತು ಅಂದ್ರೆ ಆ ಹಸು ಸ್ಕ್ಯಾನ್ ಮಾಡೋದು. ಆ ರೈತರನ್ನ ಲಿಕ್ ಮಾಡಿದ್ಮೇಲೆ ಸ್ಕ್ಯಾನ್ ಮಾಡಿ ಇಟ್ ಯೂಸ್ ಟು ಗೋ ಟು ದಿ ಫಾರೆಸ್ಟ್. ಹಸುಗೆ ನಾರ್ಮಲಿ ನಮ್ಮ ಪಶುಗಳಿಗೆ ಪಕ್ಷಿಗಳಿಗೆ ಏನಂದ್ರೆ, ಅವ್ರಿಗೆ ಏನಾದ್ರು ಹೆಲ್ತ್ ಇಶ್ಯೂ ಇದ್ರೆ ದೇ ಕ್ಯಾನ್ ಐಡೆಂಟಿಫೈ ಯಾವ ತರ ಒಂದು ಹರ್ಬ್ ತಿಂದ್ರೆ ಚೆನ್ನಾಗುತ್ತೆ ಅಂತ. ಅದು ಐಡೆಂಟಿಫಿಕೇಶನ್, ಅದೊಂದು ಇಟ್ಸ್ ಅ ಸೆನ್ಸ್ ದೇ ಹ್ಯಾವ್ ಇಟ್ ಆಕ್ಚುಲಿ. ಸೊ ಈ ರೈತರಿಗಾಗ್ಲಿ ಕೌ ಹಡಾಗ್ಲಿ ಇಂತ ಒಂದು ಇಶ್ಯೂ ಇದೆ ಅಂತ ತಿಳಿದ್ಮೇಲೆ ಇಟ್ ವಿಲ್ ಗೋ ಟು ದಿ ಫಾರೆಸ್ಟ್. ಅದು ಒಂದು ಸೂಟಬಲ್ ಹರ್ಬ್ ನ ತಿನ್ಕೊಂಡ್ ಬರುತ್ತೆ. ಅದು ಗೊತ್ತಿರುತ್ತೆ, ಅದು ಇದು ತಿಂದ್ರೆ ನನ್ನೊಂದು ರೈತರಿಗೆ ಸರಿ ಆಗ್ತಾನೆ ಅಂತ ಗೊತ್ತಿರುತ್ತೆ. ಸಿ ದಟ್ ಈಸ್ ದ ರೀಸನ್ ವಿ ಕಾಲ್ ಹಸು ಆಸ್ ಗೋಮಾತಾ. ಅದಕ್ಕೆ ನಮ್ಮ ಹಸುನ ಗೋಮಾತಾ ಅಂತ ಹೇಳ್ತೀವಿ. ಅದು ನಮ್ಮ ಮಕ್ಕಳ ತರ ನಮ್ನ ನರ್ಚರ್ ಮಾಡುತ್ತೆ, ನಮ್ನ ನೋಡ್ಕೊಳ್ಳುತ್ತೆ. ಅದು ಹೋಗಿ ಹುಲ್ ತಿನ್ಕೊಂಡ್ ಬರುತ್ತೆ, ಹರ್ ತಿನ್ಕೊಂಡ್ ಬಂದು ನಮ್ಗೆ ಆ ಬರೋ ಹಾಲಿಂದ ನಮ್ಗೆ ಚಿಕ್ಕ ಕಾಯಿಲೆ ಏನೇನು ಬರುತ್ತಲ್ಲ, ನಮ್ ಜ್ವರ ಆಗ್ಲಿ, ಶೀತ ಆಗ್ಲಿ, ಕೆಮ್ಮಾಗ್ಲಿ, ಇದೆಲ್ಲ ಸರಿ ಹೋಗುತ್ತೆ. ದಟ್ ಈಸ್ ರೀಸನ್ ನಾವು ಗೋಮಾತಾ ಅಂತ ಹೇಳ್ತೀವಿ. ನಾವು ಕತ್ತೆ ಇದೆ, ನಾಯಿ ಇದೆ, ಎಲ್ಲ ಇದೆ. ನಾವು ನಾಯಿ ಮಾತಾ ಅಂತ ಹೇಳ್ತೀವ, ಕತ್ತೆ ಮಾತಾ ಅಂತ ಹೇಳ್ತೀವ? ಇಲ್ಲ. ಹಸುಗ್ ಮಾತ್ರ ಆ ಒಂದು ಪ್ರಾಪರ್ಟಿ ಇದೆ. ಸೊ ಇದೆಲ್ಲ ನಾವು ಹೇಳಿದ್ರೆ ವಿಜ್ಞಾನದಲ್ಲಿ ಇದೆಲ್ಲ ಆಗಿದೆ. ನಮ್ಮ ಪೂರ್ವಿಕರು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ಹೇಳ್ತಾ ಇರ್ತಾರೆ ಇದೆಲ್ಲ ಇದೆ ಮಾಡಿ ಅಂತ. ನಾವೇನು ಅನ್ಕೊಂತೀವಿ, ಅವ್ರೇನೋ ವಯಸ್ಸಾದವ್ರು ಹೇಳ್ತಾರೆ, ಅದು ಯಾವುದೋ ಧಾರ್ಮಿಕ ಒಂದು ಹೇಳ್ತಾರೆ, ನಾವೊಂದು ದೇವರು ನೋಡ್ತೀವಿ ಅಷ್ಟೇ. ಬಟ್ ಅದ್ರ ಹಿಂದೆ ಒಂದು ಸೈನ್ಸ್ ಇದೆ, ಒಂದು ವಿಜ್ಞಾನ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಈ ಒಂದು ವಿಷಯ ಇದೆ. ದಟ್ಸ್ ರೀಸನ್ ವಿ ಕಾಲ್ ಕೌಸ್ ಆಸ್ ಗೋಮಾತಾ. ಸರ್, ಒಂದು ಪುಸ್ತಕ ಭಂಡಾರನೇ ನೀವು. ಬರೀ 3 ತಿಂಗಳು ಸರ್, ಬರೀ 3 ತಿಂಗಳು ಇಷ್ಟು ಇನ್ಫಾರ್ಮೇಶನ್. ಯಾಕಂದ್ರೆ ಅಷ್ಟು ಹಸುಗಳ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡಿ, ವಾಲಂಟಿಯರ್ಸ್ ಜೊತೆ ಸ್ಪೆಂಡ್ ಮಾಡಿ, ನಮ್ಮ ವಾಲಂಟಿಯರ್ಸ್ ಎಲ್ಲ 11 ವರ್ಷದಿಂದ ಇದ್ರಲ್ಲಿ ಇದ್ದಾರೆ. ಅವ್ರ ಜೊತೆ ಸ್ಪೆಂಡ್ ಮಾಡಿ ಎಷ್ಟೋ ವಿಷಯ ನಮ್ಗೆ ಗ್ಯಾದರ್ ಆಗಿದೆ. ಇನ್ನೂ ಸುಮಾರು ವಿಷಯದಲ್ಲಿ ಕಲ್ತ್ಕೋಬೇಕು ಅಂತ ನಮ್ಗೆ ಆಸಕ್ತಿ ಇದೆ. ಇನ್ನು 3 ತಿಂಗಳಾಗಿದೆ, ಇನ್ನು ಎಷ್ಟೋ ವರ್ಷ ಬೇಕಾಗುತ್ತೆ. ಯಾಕಂದ್ರೆ ಈ ಹಸುವಿನ ವಿಷಯ, ಇದರೊಂದು ವಿಜ್ಞಾನ ಅಷ್ಟು ಈಸಿ ಅಲ್ಲ. ಇನ್ನೊಂದು ಸಣ್ಣ ಒಂದು ವಿಜ್ಞಾನ ಹೇಳ್ತೀನಿ ನಿಮ್ಗೆ, ಇಫ್ ಯು ಡೋಂಟ್ ಮೈಂಡ್. ನಮ್ಮೊಬ್ಬರು ಸೀನಿಯರ್ ವಾಲಂಟಿಯರ್ ಇದ್ದಾರೆ, ಕುಮಾರ್ ಜಾಗಿದ್ದಾರ್ ಅಂತ. ಕುಮಾರ್ ಜಾಗಿದ್ದಾರ್ ಜಿ ಅಂತ ಒಬ್ಬರಿದ್ದಾರೆ. ಅವ್ರು ಶೇಷಾದ್ರಿಪುರಮಲ್ಲಿ ಕಳೆದ ಒಂದು 40-50 ವರ್ಷದಿಂದ ಅವರು ಒಂದು ಗೋಶಾಲೆ ಇಟ್ಟಿದ್ದಾರೆ. ಸಿಟಿ ಮಧ್ಯೆ ಗೋಶಾಲೆ ಇಟ್ಟಿದ್ದಾರೆ. ಅವರು ಕಳೆದ ಒಂದು ಫ್ಯೂ ಡೇಸ್ ಬ್ಯಾಕ್
ಒಂದು 1 ಲೀಟರ್ ನಾಟಿ ಹಸುನ ಹಾಲನ್ನ ಒಂದು ಲ್ಯಾಬ್ಗೆ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಆ ಟೆಸ್ಟ್ ರಿಪೋರ್ಟ್ ಮಾಡಿ ರಿಪೋರ್ಟ್ ಬರೋಕ್ಕೆ ಒಂದೂವರೆಯಿಂದ 2 ತಿಂಗಳಾಗಿದೆ. ಆ ಹಾಲಿನ ರಿಪೋರ್ಟ್ ಏನು ಬಂದಿದೆ ಅಂದರೆ 1 ಲೀಟರ್ ನಾಟಿ ಹಸು ಹಾಲಿನ ಏನು ರಿಪೋರ್ಟ್ ಬಂದಿದೆ ಅಂದರೆ 2 ಮಿಲಿಗ್ರಾಮ್ ಆಫ್ ಗೋಲ್ಡ್ ಇದೆ ಅಂತ, 2 mg ಗೋಲ್ಡ್ ಪ್ರಾಪರ್ಟಿ ಅದರಲ್ಲಿ ಇದೆ ಅಂತ ರಿಪೋರ್ಟಲ್ಲಿ ಬಂದಿದೆ. ಆ ರಿಪೋರ್ಟ್ ಬೇಕಾದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ನಮ್ಗೆ ಕಳಿಸ್ತಾರೆ, ಕಳಿಸಿದ ತಕ್ಷಣ ಶೇರ್ ಮಾಡ್ತೀನಿ. ಸೊ ಇದರಿಂದ ಏನು ಗೊತ್ತಾಗ್ತಿದೆ, ಆ ನಾಟಿ ಹಸು ಹಾಲಲ್ಲಿ ಅಷ್ಟು ಒಂದು ಶಕ್ತಿ ಇದೆ, ಅಷ್ಟು ಅಮೃತ ಅದು ಹೇಳಕ್ ಹೋದ್ರೆ ನಾವು ಆ ಗೋಲ್ಡ್ ಅಂಶ ನಾವು ಸೇವಿಸಿದ್ರೆ ನಮ್ಗೆ ಎಷ್ಟೋ ನಮ್ಗೆ ಹೆಲ್ತ್ ಇಶ್ಯೂಸ್ ಬರಲ್ಲ. ನಮ್ಗೆ ಇದೊಂದು ವಿಜ್ಞಾನ ಇದೆ, ಇದು ಎಷ್ಟೋ ಜನ ಗೊತ್ತಿಲ್ಲ. ಹಾಲು ಬರ್ತಿರೋದಕ್ಕೆ ಏನಂತ ನಮ್ಮ ಗೋಮಯ, ನಮ್ಮ ಗೋಮೂತ್ರ ಇದ್ರಲ್ಲೂ ಅಂಶ ಇದೆ. ಇನ್ನೊಂದು ವಿಷಯ, ಈಗ ಗೋಕುಲ ಗೊತ್ತಿದೆ ನಿಮ್ಗೆ, ಗೊತ್ತಿರ್ಬೋದು ನಿಮ್ಗೆ. ಗೋಕುಲ ನಮ್ಮ ಉತ್ತರ ಪ್ರದೇಶದಲ್ಲಿ ಇದೆ. ಒಂದು ಜಾಗದಲ್ಲಿ 4 ಲಕ್ಷಕ್ಕಿಂತ ಹಸುಗಳು ಜಾಸ್ತಿ ಇದ್ರೆ ಆ ಜಾಗದಲ್ಲಿ ಗೋಲ್ಡ್ ಮೈನಿಂಗ್ ಆಗುತ್ತೆ. ಇದೆಲ್ಲ ವಿಜ್ಞಾನ, ಯಾವ್ದು ನಾವು ಕಲ್ಪನೆ ಮಾಡಿ ಹೇಳ್ತಾ ಇಲ್ಲ, ಎಲ್ಲ ವಿಜ್ಞಾನ. ಇದೆಲ್ಲ ಗೂಗಲ್ ಮಾಡಿ ನೋಡಿ, ಗೂಗಲ್ಗಿಂತ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ. ದಟ್ ಈಸ್ ದ ರೀಸನ್ ನಾವು ಜನರನ್ನ ಕಲಿತಾ ಇದೀವಿ. ನಾವು ಫ್ರೀ ಆಗಿ ಯಾವುದೇ ರೀತಿಯ ಚಾರ್ಜಸ್ ಇಲ್ಲ. ಪ್ರತಿ ಭಾನುವಾರ ಬೇರೆ ಬೇರೆ ಗೋಶಾಲೆ. ಮುಂದೆ ಹೋಗ್ತಾ ಈಗ ಬ್ಯಾಂಗ್ಳೂರಲ್ಲಿ ಒಂದೇ ಆಕ್ಟಿವಿಟಿ ಆಗ್ತಿರೋದು. ಮುಂದೆ ಹೋಗ್ತಾ ನಾವು 4 ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ 4 ಡಿಫ್ರೆಂಟ್ ಗೋಶಾಲೆಸ್ನ ಶಾರ್ಟ್ ಲಿಸ್ಟ್ ಮಾಡಿ, ಯಾಕಂದ್ರೆ ತುಂಬಾ ಜನ ದೂರದಿಂದ ಬಂದಿದ್ದಾರೆ ಪಾಪ, ಅವ್ರಿಗೆ ಅನುಕೂಲ ಆಗಲಿ ಅಂತ ನಾವು 4 ಕಡೆ ಆಕ್ಟಿವಿಟಿ ಮಾಡಬೇಕು ಅಂತ ಮುಂದೆ ಅನ್ಕೊಂಡಿದೀವಿ. ದೇವ್ರ ದಯ ಮತ್ತೆ ಗೋಮಾತನ ಒಂದು ಆಶೀರ್ವಾದದಿಂದ ಮುಂದೆ ನಾವು ಅದ್ರ ಖಂಡಿತ ನಾವು ನಡೆಸ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಸರ್, ತುಂಬ ವಿಚಾರಧಾರೆಗಳು, ನನಗೇನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ತುಂಬಾ ಅದ್ಭುತವಾಗಿ ವಿವರಣೆ ಮಾಡಿದ್ದೀರಾ. ನಿಮ್ಮ ಸಮಯ ತುಂಬ ಏನಂತ ಹೇಳ್ತಾರೆ, ಮಹತ್ವಪೂರ್ಣವಾದದ್ದು. ಎಲ್ಲರೂ ವೀಕ್ಷಕರು ನೋಡ್ತಾ ಇರೋವಂಥವ್ರು ಸ್ವಇಚ್ಛೆಯಿಂದ, ಸೊ ಭಾನುವಾರ ಸಮಯ ಈಗ ಎಲ್ಲೋ ಒಂದು ಗಂಟೆ 2 ಗಂಟೆ ಕಳೆಯೋ ಬದಲು ಗೋಶಾಲೆಗೆ ಬರಲಿ, ಅವರು ಈ ಒಂದು ಅದ್ಭುತವಾದ ಕ್ಷಣವನ್ನು ಕಳೀಲಿ ಅನ್ನೋದು ನನ್ನ ಕಳಕಳೆಯ ಒಂದು ಆಸೆ. ಮತ್ತು ನಿಮಗೆ ನಾನು ವೈಯಕ್ತಿಕವಾಗಿ ಹೇಳೋದಂತ ಹೇಳಿದ್ರೆ, ನೀವೊಂದು ಪುಸ್ತಕ ಭಂಡಾರನೇ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ವಿಚಾರವನ್ನು ತಿಳ್ಕೊಂಡಿದ್ದೀರಾ. ಇನ್ನು ತಿಳಿಬೇಕು ಅಂತ ಅಂದರೆ ಕೊನೆ ಇಲ್ಲ, ತಿಳ್ಕೊಳ್ಳೋದಕ್ಕೆ ಕೊನೆ ಇಲ್ಲ. ಎಲ್ಲ ಒಳ್ಳೆಯದಾಗಲಿ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಭೇಟಿ ಆಗ್ತಾರೆ. ಇನ್ನು ಸಾಕಷ್ಟು ವಿಚಾರಗಳನ್ನು ತಿಳ್ಕೋಬೇಕಾಗಿದೆ. ಮುಂದಿನ ಭಾನುವಾರ ಅಥವಾ ಮುಂದಿನ ನಾನು ಗೋಶಾಲೆಯಲ್ಲಿ ನಿಮ್ಮನ್ನು ಭೇಟಿಯಾದಾಗ ಇನ್ನು ಮಿಕ್ಕ ವಿಚಾರಗಳನ್ನು ದಯವಿಟ್ಟು ತಿಳಿಸ್ಕೊಡಿ ನನಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ದಿನ ಶುಭವಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಗೋಮಾತಾ, ಜೈ ಹಿಂದ್. ಸರ್ ನಮಸ್ಕಾರ. ಸರ್ ನಮ್ಮ ಹೆಸರು ತಿಳ್ಕೊಬೋದಾ? ನಾನು ಹೆಸರು ಬಂದು ಪ್ರಮೋದ್ ಅಂತ ಹೇಳಿ. ಸರ್, ನಾನಿವತ್ತು ನಿಮ್ಮನ್ನ ಗೋಶಾಲೆಯಲ್ಲಿ ನೋಡ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಸೊ ಎಲ್ಲಿಂದ ಬರ್ತಾ ಇದ್ದೀರಾ? ಏನು ಅನ್ನಿಸ್ತಾ ಇದೆ? ವೈಟ್ ಫೀಲ್ಡ್ ಕಡೆಯಿಂದ ಬರ್ತಾ ಇದ್ದೀವಿ. ಈ ಎಕ್ಸ್ಪೀರಿಯನ್ಸ್ ಬಂದು ಭಾಳ ಹೊಸ್ತು. ಈ ಹಳ್ಳಿ ಸೊಬಗು, ಕೌ ಶೆಡ್ಸ್ ಇದೆಲ್ಲ ನೋಡೋದು ಎಲ್ಲ ತುಂಬ ಅಪರೂಪ ಸಿಟಿ ಕಡೆಯಲ್ಲಿ. ಸೊ ಈ ಮಕ್ಕಳಿಗೆ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಯಾವ ಥರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಇರುತ್ತೆ ಕೌ ಶೆಡ್ ಇದ್ದರೆ, ಸೊ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ. ಸೊ ಈಗಂತ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಇದೆಲ್ಲ ನೋಡೋದಕ್ಕೆ ತುಂಬ ಅಪರೂಪ ಆಗಿರೋದ್ರಿಂದ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಸರ್, ಇವಾಗ ನೀವು ಬೇಸಿಕ್ಕಾಗಿ ಏನು ಸರ್, ಅಂದರೆ ಲೈಕ್ ವರ್ಕ್ ಮಾಡ್ತೀರಾ, ಬಿಸ್ನೆಸ್ ಇದೆಯಾ? ನಾನು ಬಂದು ಐ ಟಿ ಪ್ರೊಫೆಷನಲ್. ಸೊ ನಿಮಗೆ ಇದು ಫಸ್ಟ್ ಟೈಮ್ ಬರ್ತಾ ಇದ್ರೆ ಗೋಶಾಲೆಗೆ? ಇಲ್ಲ ಇದಕ್ಕಿಂತ ಮುಂಚೆ ಬಂದಿದ್ದೀರಾ? ಇದಕ್ಕಿಂತ ಮುಂಚೆ ಬಂದಿದ್ದೀವಿ, ಆದರೆ ಈ ಥರ ಆ್ಯಕ್ಟಿವಿಟಿ ಮಾಡ್ತಿರೋದು ಇದೇ ಹೊಸ್ತು. ಸೊ ಈಗ ನೀವು IT ಪ್ರೊಫೆಷನಲ್ ಇದ್ದಾಗ ನಿಮಗೆ ಸಡನ್ನಾಗಿ ಯಾವುದೋ ಒಂದು ಲೈಕ್ ಅಂದರೆ ಆರ್ಗನೈಸೇಷನಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಂಡ್ರಿ, ಗೋಶಾಲ ಅಂತ ಗೊತ್ತಾಯಿತು. ಇಲ್ಲಿ ಬಂದಾಗ ನಿಮ್ಗೆ ಏನಂತು ಸಡನ್ನಾಗಿ ಈ ಥರ ಮಾಡಬೇಕು ಇವಾಗ? ಯಾಕಂತ ಹೇಳಿದ್ರೆ IT ಪ್ರೊಫೆಷನಲ್ ಇದ್ದಾಗ ಯಾವುದೇ ಒಂದು ಜಾಬ್ ಮಾಡಿದಾಗ ಇಲ್ಲಿ ಬಂದಾಗ ನಿಮ್ಗೆ ಏನು ಅನ್ನಿಸ್ತು? ಸಡನ್ ನಿಮ್ಮ ಮನಸ್ಸಿಗೆ ಬಂದಿದ್ದೇನು? ಮನಸ್ಸಿಗೆ ಬಂದಿದ್ದೇನೆಂದರೆ ಯಾವುದು ಸುಲಭ ಅಲ್ಲ. ನಾವು ಅನ್ಕೊಂತೀವಿ AC-ಯಲ್ಲಿ 8 ಗಂಟೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದೆ, ಗ್ರೇಟ್ ಅನ್ಕೊಂತೀವಿ. ಆದರೆ ಇದೊಂದು 1 ಅವರ್ ಇದು ಮಾಡೋಕ್ಕಾಗ್ತಾ ಇಲ್ಲ ಕಂಟಿನ್ಯೂಸ್ ಆಗಿ. ಸೊ ಎಷ್ಟು ಕಷ್ಟ ಇರುತ್ತೆ. ದುಡ್ಡು 1 ಪೈಸೆ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಕಷ್ಟ ಯಾವ ರೀತಿ ಇರುತ್ತೆ ಅಂದರೆ ಅವೇರ್ನೆಸ್ ಒಂದು ಕ್ರಿಯೇಟ್ ಮಾಡಬೇಕು. ಗೋರಕ್ಷಣೆಯಿಂದ ಏನೇನಿದೆ, ಇದರಿಂದ ಸಗಣಿಯಿಂದ ಎಷ್ಟು ಬೈ ಪ್ರಾಡಕ್ಟ್ಸ್ ತಯಾರಾಗುತ್ತೆ, ಗೋಮೂತ್ರದಿಂದ ಎಷ್ಟು ತಯಾರಾಗುತ್ತೆ, ಇದೆಲ್ಲ ಅವೇರ್ನೆಸ್ ಸಿಗುತ್ತೆ ಚಿಕ್ಕ ಮಕ್ಳಿಗಾಗಿ. ಆ ಒಂದು ವಸ್ತುಗಳನ್ನು ವೇಸ್ಟ್ ಹೋಗಲ್ಲ ಗೋಗಳಿಂದ. ಇದರಿಂದ ಎಲ್ಲ ಗಿವ್ ಬ್ಯಾಕ್ ಟು ಸೊಸೈಟಿ ಅಂತಾರಲ್ಲ, ಸೊ ಅದು ರಿಫ್ಲೆಕ್ಟ್ ಆಗುತ್ತೆ ಇಲ್ಲಿ ಬಂದಾಗ.
ಸರ್, ಈಗ ನಿಮಗೆ ಲೈಕ್ ಅಂತ ಹೇಳಿದ್ರೆ ನೀವು ಹೇಳ್ತಾ ಇದ್ದೀರಾ ಒಂದು ಒಳ್ಳೆ ಅನುಭವ ಆಗ್ತಾ ಇದೆಯಾ? ಅಂದರೆ ನಿಮಗೆ ನಮ್ಮ ರೈತರು ಪಡುವಂಥ ಕಷ್ಟ ಆಗಿರ್ಬೋದು, ರೈತರು ಈಗ ಏನು ಹಾಲು ಉತ್ಪಾದನೆ ಆಗಿರ್ಬೋದು ಅಥವಾ ನಮಗೆ ಆಹಾರವನ್ನು ಬೆಳೆದು ಕೊಡುವಂಥ ಆಗಿರ್ಬೋದು, ಈ ವಿಚಾರದಲ್ಲಿ ನಾವು ಇವಾಗ ಗೋಮಾತೆಗೆ ಮಾಡುವಂಥ ಸೇವೆ ಒಂದು ಅರ್ಥಪೂರ್ಣವಾಗಿದೆ ಅನ್ಸುತ್ತೆ ನಿಮಗೆ? ನಿಮ್ಮ ಈ ದಿನ ಅಂದರೆ ಇವತ್ತು ಭಾನುವಾರ ಬಂದಿದ್ದೀರಾ, ನಿಮ್ಮ ರಜೆ ದಿನ ಬಂದು ನಿಮ್ಮ ಸಮಯವನ್ನು ಕೊಟ್ಟು ಈ ಗೋಶಾಲೆಯಲ್ಲಿ ಸಮಯ ಕಳೆದಿತಾ ಇದ್ದೀರಾ. ಈ ಸಮಯ ನಿಮಗೆ ಏನು ಅನಿಸುತ್ತೆ ಸರ್? ಹೌದು, ಹೈನುಗಾರಿಕೆ ಈಗ ನೋಡ್ತಾ ಇದ್ರೆ ಡಿಪ್ಲೀಟ್ ಆಗ್ತಾ ಇದೆ ಕರ್ನಾಟಕ ಎಲ್ಲ ಕಡೆ. ಸೊ ಇದರನ್ನೆಲ್ಲ ನೋಡಿ ಎಷ್ಟು ಪಾಸಿಬಿಲಿಟೀಸ್ ಇದೆ, ಎಷ್ಟು ಆಪರ್ಚುನಿಟೀಸ್ ಇದೆ ನಮ್ಮ ಯುವಕರು ತಿಳ್ಕೊಂಡ್ರೆ, ಒಂದಾಗಲಿ ಎರಡಾಗಲಿ ಅವ್ರಿಗೆ ಕೈಲಾದಷ್ಟು ಬೆಳೆಸ್ಕೊಂಡ್ರೆ ಎಷ್ಟು ಇದಿದೆ ಅಂತ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ, ತುಂಬ ಸಂತೋಷ ಆಯಿತು. ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ಬಂದು ಈ ಭಾನುವಾರ ಈ ಗೋಮಾತೆಯನ್ನು ಸೇವೆ ಮಾಡ್ತಾ ಇದ್ದೀರಾ. 4 ಜನ ಬರಬೇಕು ಅನ್ನೋರಿಗೆ ಅಥವಾ ಯಾರು ಆಲೋಚನೆ ಮಾಡ್ತಾ ಇರ್ತಾರೆ ಹೊಸಬ್ರಿಗಾಗಿರ್ಬೋದು, ನೀವೊಂದು ಸ್ಫೂರ್ತಿದಾಯಕ. ಈಗ ಮತ್ತೆ ಯಾರಾದರೂ ಬರಬೇಕು ಅಂದ್ಕೊಂಡವ್ರಿಗೆ ನಿಮ್ಮ ಕೊನೆಯ ಒಂದು ಸಂದೇಶ ಹೇಳ್ಬೋದಾ? ದಯವಿಟ್ಟು ಇಲ್ಲಿ ಕ್ಲೀನ್ ಮಾಡೋದಾಗಿರ್ಬೋದು, ಸ್ಮಾಲ್ ವರ್ಕ್ ಅನ್ಕೋಬೋದು, ಇದರಲ್ಲಿರೋ ಎಫರ್ಟ್ಸ್ ಆಗಲಿ, ಬೇರೆಯವ್ರಿಗೆ ಮಾಡೋ ಹೆಲ್ಪ್ ಆಗಲಿ ತುಂಬ ದೊಡ್ಡದಿದೆ. ಇಷ್ಟು 4 ಜನ ಕೂಡಿ ಮಾಡಿದ್ರೆ ಕೆಲಸ ಎಷ್ಟು ಕ್ವಿಕ್ಕಾಗುತ್ತೆ, ಆದರೆ ಒಬ್ಬರೋ ಇಬ್ಬರೋ ಮೈಂಟೈನ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಅವೇರ್ನೆಸ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಬಂದು ಕೈಲಾದ ಸಹಾಯ ಮಾಡಿ, ಕಾಂಟ್ರಿಬ್ಯೂಟ್ ಮಾಡಿ ಯಾವಾಗ ಆಗುತ್ತೆ. ಸೂಪರ್ ಸರ್, ವೆಲ್ ಸೆಡ್.